ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿರೋಂಥ ಆ್ಯಂಡ್ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗೋಂಥ ಲಿಪ್ ಬಾಮ್ಗಳ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಒಂದಷ್ಟು ಜನ ನನಗೆ ಕೂಡ ಕಮೆಂಟ್ ಮಾಡಿದ್ರಿ, ಮ್ಯಾಮ್ ನಾವು ಈ ಲಿಪ್ ಬಾಮ್ಗಳನ್ನು ಯೂಸ್ ಮಾಡ್ತಿದ್ದೀನಿ, ಸೊ ಇದನ್ನು ಯೂಸ್ ಮಾಡ್ಬೋದಾ ಅಂತ ಹೇಳಿದ್ರಿ. ಸೊ ನಾನು ಕೂಡ ಸಾಕಷ್ಟು ಜನರನ್ನು ನೋಡಿದ್ದೀನಿ. ಸೊ ಕೆಲವೊಂದಷ್ಟು ಲಿಪ್ ಬಾಮ್ಗಳನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಕಾಮನ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ, ಬಿಕಾಸ್ ಇದು ತುಂಬಾ ಪಾಪ್ಯುಲರ್ ಆಗಿಬಿಟ್ಟಿದೆ. ಓಕೆನಾ. ಸೊ ಈ ಬಗ್ಗೆ ನಾನು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಅವರು ಈ ಬಗ್ಗೆ ಅಂದರೆ ನಾವು ಯೂಸ್ ಮಾಡ್ಬೋದಾ, ಸೊ ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಸಿಗುತ್ತೆ, ಯೂಸ್ ಮಾಡಬಾರ್ದಾ, ಯಾಕೆ ಯೂಸ್ ಮಾಡಬಾರ್ದು, ಸೊ ಎಲ್ಲದೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಸೊ ಇಫ್ ಇನ್ ಕೇಸ್ ನೀವೇನಾದ್ರು ಯೂಸ್ ಮಾಡ್ತಾ ಇದ್ರೆ ಅಥವಾ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಮುಂದೆ ಅಂದ್ಕೊಂಡಿದ್ರೆ ಅಂತ ಅಂದರೆ ಸೊ ಈ ವಿಡಿಯೋನ ಫುಲ್ ವಾಚ್ ಮಾಡಿ. ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ. ಓಕೆನಾ. ಆ್ಯಂಡ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನಲ್ಲಿ ವಿಡಿಯೋ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾವು ಹಾಕುವಂಥ ಹೊಸ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡತ್ತೆ. ಓಕೆನಾ. ಆ್ಯಂಡ್ ಈಗ ಲಿಪ್ ಬಾಮ್ಸ್ ಎಲ್ಲ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನಮ್ಮ ತುಟಿ ಏನಿದೆ ಅಲ್ವಾ ಅದು ಡಿಹೈಡ್ರೇಟ್ ಆಗಿರುತ್ತೆ. ಸೊ ಕೆಲವರಿಗೆ ತುಂಬಾ ಡಿಹೈಡ್ರೇಷನ್ ಇರುತ್ತೆ. ಸೊ ಹಾಗಾಗಿ ಡಿಹೈಡ್ರೇಟ್ ಆಗಬಾರ್ದು ಅಂದರೆ ಡ್ರೈ ಆಗಬಾರ್ದು ಅಂತ ಹೇಳಿಬಿಟ್ಟು ಲಿಪ್ ಬಾಮ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಇನ್ನು ಕೆಲವರು ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕಿಂತ ಮುಂಚೆ ಇದು ಫಸ್ಟ್ ಕೋಟ್ ಥರ ಹಾಕ್ಬಿಟ್ಟು ಅಂದರೆ ಫೌಂಡೇಶನ್ ಥರ ಇದೊಂಥರ ಮಾಯ್ಶ್ಚರೈಸರ್ ಥರ ಅಂತ ಅನಿಸ್ಬಿಟ್ಟು ಸೊ ಲಿಪ್ ಬಾಮ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಇನ್ನು ಕೆಲವರು ಲಿಪ್ಸ್ಟಿಕ್ ಯೂಸ್ ಮಾಡದೆ ಎವ್ರಿ ಡೇ ಕೂಡ ಲಿಪ್ ಬಾಮ್ಗಳನ್ನು ಯೂಸ್ ಮಾಡ್ತಾರೆ. ಅದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು. ಸೊ ಲಿಪ್ಸು ಪಿಂಕ್ ಆಗಬೇಕು ಅಂತ ಯೂಸ್ ಮಾಡ್ತಿರ್ತಾರೆ. ಕೆಲವರು ಡ್ರೈ ಆಗಬಾರ್ದು ಅಂತ ಯೂಸ್ ಮಾಡ್ತಿರ್ತಾರೆ. ಏನಾದ್ರು ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂದರೆ ನಿಮ್ಮ ಡಾರ್ಕ್ ಏನಾರು ಆಗಿತ್ತು ಅರೌಂಡ್ ಸುತ್ತ ನಿಮ್ಮ ಲಿಪ್ ಸುತ್ತ ಅಥವಾ ಸ್ವಲ್ಪ ಏನಾರು ಡಾರ್ಕ್ ಏನಾರು ಇತ್ತು ಅಂತ ಹೇಳಿದ್ರೆ ಸೊ ಆ ಲಿಪ್ ಬಾಮ್ನ ಯೂಸ್ ಮಾಡಿದ್ರೆ ಅದೆಲ್ಲದೂ ಕೂಡ ಶೇಡ್ ಎಲ್ಲ ಏನೋ ನಿಮಗೆ ಪಿಂಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೀಗೆ ಕೆಲವೊಂದು ರೀಸನಲ್ಲಿ ಲಿಪ್ ಬಾಮ್ಗಳನ್ನು ಯೂಸ್ ಮಾಡ್ತಾ ಇರ್ತೀರಾ. ಬಟ್ ನೀವು ಯೂಸ್ ಮಾಡೋಂಥ ಲಿಪ್ ಬಾಮಲ್ಲಿ SPF ಎಲ್ಲ ಇರಬೇಕು. ಓಕೆನಾ. ಸೊ ಕೆಲವೊಂದಷ್ಟು ಪ್ರಾಡಕ್ಟ್ಸಲ್ಲಿ ಅದ್ರ ಪ್ಯಾಕೇಜ್ ಮೇಲೆ ಬರೆದಿರ್ತಾರೆ ಇದರಲ್ಲಿ SPF ಎಲ್ಲ ಇದೆ ಅಂತ ಹೇಳಿಬಿಟ್ಟು. ಬಟ್ ಅದು ಕ್ಲಿನಿಕಲಿ ಪ್ರೂವ್ ಆಗಿರೋದಿಲ್ಲ ಆ್ಯಂಡ್ ಡರ್ಮಟಾಲಜಿ ಟೆಸ್ಟೆಡ್ ಇರೋದಿಲ್ಲ. ಮೇಯ್ನಾಗಿ ಡಾಕ್ಟರ್ಗಳು ರೆಫರೇ ಮಾಡೋದಿಲ್ಲ. ಸೊ ಅಂಥ ಲಿಪ್ ಬಾಮ್ಸ್ಗಳನ್ನು ನೀವು ಯೂಸ್ ಮಾಡ್ತಿರ್ತೀರಾ. ಸೊ ಇನ್ನು ಕೆಲವರು ತುಂಬಾ ಮಾರ್ಕೆಟ್ಗಳಲ್ಲಿ ತುಂಬಾ ಕಡಿಮೆ ಪ್ರೈಸಲ್ಲಿ ಒಂದು 10 ರೂಪೀಸ್ 20 ರೂಪೀಸಲ್ಲೆಲ್ಲ ಸಿಕ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಯೂಸ್ ಮಾಡ್ತಿರ್ತೀರಾ. ಸೊ ನಿಮಗೆ ಒಂದಷ್ಟು ದಿನ ನಿಮಗೆ ಚೆನ್ನಾಗಿ ರಿಸಲ್ಟ್ ಕೂಡ ಸಿಕ್ಬಿಡುತ್ತೆ. ಆಮೇಲೆ ಅಗೇನ್ ನಿಮ್ಮ ಲಿಪ್ಸ್ ಎಲ್ಲ ಫುಲ್ಲು ಡಾರ್ಕ್ ಆಗಿಬಿಡುತ್ತೆ. ಓಕೆನಾ. ಸೊ ಆ ಥರ ಡಾರ್ಕ್ ಏನಾರು ಆಗಿ ಅದರಿಂದ ನೀವು ಓವರ್ಕಮ್ ಆಗಬೇಕು ಅಂದರೆ ನಿಮ್ಮ ನಾರ್ಮಲ್ ಲಿಪ್ ಯಾವ ಕಲರ್ ಇತ್ತು ಸೊ ಆ ರೀತಿ ನಿಮ್ಮ ಲಿಪ್ಸ್ನ ನೀವು ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸುಮಾರು ವರ್ಷಗಳೇ ಹಿಡಿದ್ಬಿಡುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಸಾಕಷ್ಟು ಜನರನ್ನು ನಾನು ಈ ರೀತಿ ಇವನ್ ನನ್ನ ಫ್ರೆಂಡ್ಸ್ ಕೂಡ ಈ ರೀತಿ ಸಫರ್ ಪಟ್ಟಿರೋದನ್ನು ನೋಡಿದ್ದೀನಿ. ಸೊ ಹಾಗಾಗಿ ನೀವೇನಾರು ಬಿಗಿನರ್ಸ್ ಇರ್ತೀರಾ, ಸೊ ನಿಮ್ಮ ಲಿಪ್ಸ್ ಇವಾಗ ಪಿಂಕ್ ಇರುತ್ತೆ, ಸೊ ಯಾರೋ ಹೇಳಿದ್ದಾರೆ ಲಿಪ್ ಬಾಮ್ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನೀವು ಸಿಕ್ಕಿದ್ದನ್ನೆಲ್ಲ ಯೂಸ್ ಮಾಡಿದ್ರೆ ನಿಮ್ಮ ಲಿಪ್ಸ್ ಎಲ್ಲದು ಕೂಡ ಡಾರ್ಕ್ ಆಗಿರುತ್ತೆ. ಓಕೆನಾ. ಸೊ ಇವತ್ತು ನಾನು 3 ಲಿಪ್ ಬಾಮ್ಗಳನ್ನು ಮೇನ್ ಆಗಿ ತೋರಿಸ್ತಾ ಇದ್ದೀನಿ, ಬಿಕಾಸ್ ಇದು ತುಂಬಾ ಪಾಪ್ಯುಲರ್ ಆಗಿದೆ ಆ್ಯಂಡ್ ತುಂಬಾ ಅಫೋರ್ಡಬಲ್ ಇದೆ. ಸೊ ಒಂದೊಂದಾಗಿ ಇವಾಗ ಯಾವ ಲಿಪ್ ಬಾಮ್ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಸೊ ಅದ್ರ ಫೀಚರ್ಸ್ ಎಲ್ಲ ಹೇಗಿದೆ, ಸೊ ಯಾಕೆ ಅದನ್ನು ಯೂಸ್ ಮಾಡಬಾರ್ದು ಅಥವಾ ಯೂಸ್ ಮಾಡಬೇಕಾ ಎಲ್ಲದೂ ಕೂಡ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ. ಸೊ ಸ್ಕಿಪ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಅನಿಸ್ಬಿಡುತ್ತೆ. ಓಕೆನಾ. ಸೊ ಬನ್ನಿ ಹಾಗಾದರೆ ಯಾವೆಲ್ಲ ಲಿಪ್ ಬಾಮ್ಗಳಿದೆ ಅಂತ ಹೇಳಿಬಿಟ್ಟು ಈಗ ಒಂದೊಂದಾಗಿ ನೋಡೋಣ. ಫ್ರೆಂಡ್ಸ್, ಈಗ ಫಸ್ಟ್ ಲಿಪ್ ಬಾಮ್ ಬಂದು ಮೇಬಿಲಿನ್ ಅವರ ಬೇಬಿ ಲಿಪ್ಸ್ ಕಲರ್ ಅಂತ ಸೊ ಕಾಣಿಸ್ತಿದೆ ಅಲ್ವಾ. ಸೊ ಈ ಒಂದು ಲಿಪ್ ಬಾಂಬು ಸೊ ಇದರಲ್ಲಿ ನಿಮಗೆ ಶೇಡ್ಸ್ಗಳು ತುಂಬಾ ಸಿಗುತ್ತೆ. ಪಿಂಕ್ ಸಿಗ್ಬೋದು, ರೆಡ್ ಸಿಗ್ಬೋದು ಅಥವಾ ಇನ್ನೂ ಡಿಫ್ರೆಂಟಾಗಿ ಕೂಡ ನಿಮಗೆ ಸಿಗ್ಬೋದು. ಸೊ ಇದರಲ್ಲಿ ಯಾವ್ದಾದ್ರು ನೀವು ಒಂದನ್ನು ಯೂಸ್ ಮಾಡ್ತೀರಾ, ಅದರ ಶೇಡ್ ಯೂಸ್ ಮಾಡ್ತಿದ್ದೀರಾ, ಅದರಲ್ಲೂ ಮೇಬಿಲಿನ್ ಅವರ ಬ್ರ್ಯಾಂಡ್ದು ಈ ಒಂದು ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಇದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ಬ್ರ್ಯಾಂಡ್ನವರು ಈ ಒಂದು ಲಿಪ್ ಬಾಮ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಸೊ ಇದನ್ನು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಲಿಪ್ ಕಲರ್ ತುಂಬಾ ಚೇಂಜಸ್ ಆಗುತ್ತೆ ಆ್ಯಂಡ್ ತುಂಬಾ ಲಕ್ಸುರಿಯಾಗಿ ಫೀಲ್ ಕೊಡುತ್ತೆ ಅಂತ ಹೇಳಿ ಹೈಲೈಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ನಿಮ್ಮ ಲಿಪ್ಸ್ ತುಂಬಾ ಸ್ಮೂತ್ ಆಗಿ ಮಾಡುತ್ತೆ, ತುಂಬಾ ಮಾಯ್ಶ್ಚರ್ ಆಗಿ ಮಾಡುತ್ತೆ, ಅದರಲ್ಲೂ ಕೂಡ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ. ನಿಮ್ಮ ಲಿಪ್ಸ್ ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ನಿಮ್ಮ ಅಪ್ಪರ್ ಲಿಪ್ಪು ಮತ್ತು ಲೋಯರ್ ಲಿಪ್ಗೆ ನೀವು ಇದನ್ನು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಹೈಡ್ರೇಷನ್ ಅನ್ನೋದು ತುಂಬಾ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ SPF 11 ಇದೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ಸನ್ ಎಕ್ಸ್ಪೋಸರ್ ಏನು ಕೂಡ ಆಗೋದಿಲ್ಲ, ಅಂದರೆ ಪಿಗ್ಮೆಂಟೇಷನ್ಸ್ ಆ ರೀತಿ ಏನು ಕೂಡ ಸೂರ್ಯನ ಕಿರಣಗಳಿಂದ ನಿಮಗೆ ಆಗೋದಿಲ್ಲ. ಸೊ ನೀವು ಆರಾಮಾಗಿ ಕ್ಯಾರಿನೂ ಮಾಡ್ಬೋದು, ಈಸಿಯಾಗೂ ಕೂಡ ನೀವು ಯೂಸ್ ಮಾಡ್ಬೋದು, ಬಿಕಾಸ್ ಇದು ಒಂದು ರೀತಿ ನಿಮಗೆ ಸ್ಟಿಕ್ಕಿ ಥರ ಅನಿಸುತ್ತೆ. ಸೊ ಈಸಿ ಟು ಕ್ಯಾರಿ ಅಂತ ಹೇಳಿಬಿಟ್ಟು ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಆಲ್ಕೋಹಾಲಿಕ್ ಫ್ರೀ ಇದೆ ಆ್ಯಂಡ್ ನಿಮಗೆ ಡಿಫ್ರೆಂಟ್ ಕಲರ್ಸ್ ಕೂಡ ಶೇಡ್ ಸಿಗುತ್ತೆ ಮತ್ತು ಫ್ಲೇವರ್ ಕೂಡ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಬ್ರ್ಯಾಂಡ್ ಬಗ್ಗೆ ಇವರು ಎಕ್ಸ್ಪ್ಲನೇಷನ್ ಕೊಟ್ಟಿರೋಂಥದ್ದು. ಓಕೆನಾ. ಈಗ ಆ್ಯಕ್ಚುಯಲ್ ಟ್ರುತ್ ಏನು ಈ ಒಂದು ಬೇಬಿ ಲಿಪ್ಸ್ ಕಲರ್ ಬಗ್ಗೆ ಅಂತ ಹೇಳಿದ್ರೆ ಸೊ ಇದು ನಿಮಗೆ ನಿಮ್ಮ ಲಿಪ್ಸ್ನ ಹೈಡ್ರೇಟ್ ಮಾಡೋದಿಲ್ಲ. ಓಕೆನಾ. ಇಟ್ ಡಸ್ ನಾಟ್ ಹೈಡ್ರೇಟ್ ದ ಲಿಪ್ಸ್. ಓಕೆನಾ. ಸೊ ಅವ್ರು ಹೇಳಿದ್ದಾರೆ ನಿಮ್ಮ ಲಿಪ್ಸು ಲಾಂಗ್ ಲಾಸ್ಟಿಂಗ್ ಆಗೋವರೆಗೂ ಹೈಡ್ರೇಟ್ ಆಗಿರುತ್ತೆ. ಅಂದರೆ ನೀವು ಒನ್ಸ್ ಮಾರ್ನಿಂಗ್ ಹಚ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ನೈಟ್ವರೆಗೂ ಕೂಡ ಲಾಂಗ್ ಲಾಸ್ಟಿಂಗ್ ಅಂದರೆ ಸೇಮ್ ಅಷ್ಟು ಡ್ಯೂರೇಷನ್ 12 hours ಕೂಡ ನಿಮಗೆ ಸಿಗುತ್ತೆ ಅಂತ ನಿಮಗೆ
ನಿಮಗೆ ಕೊಟ್ಟಿದ್ರು. ಬಟ್ ನಿಮಗೆ ಯಾವುದೇ ರೀತಿ ಹೈಡ್ರೇಷನ್ ಸಿಗೋದಿಲ್ಲ, ಅಂದರೆ ನಿಮ್ಮ ಲಿಪ್ಸ್ ತುಂಬಾ ಹೈಡ್ರೇಟ್ ಆಗಿರೋದಿಲ್ಲ. ಸೊ ಆ ಕ್ಷಣಕ್ಕೆ ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ವರೆಗೂ ಕೂಡ ಇರ್ಬೋದು. ಬಟ್ ಆಮೇಲೆ ನಿಮ್ಮ ಲಿಪ್ಸ್ ಫುಲ್ಲು ಡ್ರೈ ಆಗುತ್ತೆ, ನೀವು ಅಗೈನ್ ಅಪ್ಲೈ ಮಾಡಿರ್ತೀರ. ಓಕೆನಾ. ಸೊ ಯಾರೆಲ್ಲ ಈ ಒಂದು ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಸ್ಲೋ ಪಾಯ್ಸನ್ ಥರ ನಿಮ್ಮ ಏನು ಲಿಪ್ಸ್ ಏನಿದೆ ಅಲ್ವಾ ಅದೆಲ್ಲದು ಕೂಡ ಡಾರ್ಕ್ ಶೇಡ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಓಕೆನಾ. ಸೊ ನೀವು ಎಷ್ಟೇ ಈ ಒಂದು ಮತ್ತೆ ಅಗೈನ್ ಆಗಿ ನೀವು ಯೂಸ್ ಮಾಡ್ತಾನೆ ಇದ್ರಿ ಈ ಒಂದು ಲಿಪ್ ಬಾಮ್ ಅಂತ ಹೇಳಿದ್ರೆ ಮತ್ತೆ ಅಗೈನ್ ಆಗಿ ನಿಮ್ಮ ಲಿಪ್ಸ್ ಎಲ್ಲ ಡಿಹೈಡ್ರೇಟ್ ಆಗಿಬಿಡುತ್ತೆ. ಸೊ ಆವಾಗ ನಿಮಗೆ ನಿಮಗೆ ಡ್ರೈ ಆಗುತ್ತೆ ನಿಮ್ಮ ಲಿಪ್ಸು, ಮತ್ತು ಫುಲ್ಲು ನಿಮಗೆ ಟ್ಯಾನ್ ಆಗಿಬಿಡುತ್ತೆ. ಓಕೆನಾ. ಸೊ ಡಾರ್ಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಡಾಕ್ಟರ್ ಹೇಳೋ ಪ್ರಕಾರ ಈ ಒಂದು ಲಿಪ್ ಬಾಮ್ ನಿಮಗೆ ಹೈಡ್ರೇಷನ್ ಕೊಡೋದಿಲ್ಲ. ಓಕೆನಾ. ಇದು ಡಿಹೈಡ್ರೇಟ್ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ. ಆ್ಯಂಡ್ ನಿಮಗೆ ಇವಾಗ ಇನ್ನೊಂದು ಡೌಟ್ ಬರ್ಬೋದು. ಸೊ ಇದು ತುಂಬ ಜನರು ಕೂಡ ಯೂಸ್ ಮಾಡ್ತಾ ಇರ್ತಾರೆ, ಆ್ಯಂಡ್ ಸಾಕಷ್ಟು ಜನ ವರ್ಷಗಳಿಂದನೂ ಕೂಡ ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರೋದಿಲ್ಲ. ಸೊ ಯಾಕೆ ಎಲ್ಲರೂ ಕೂಡ ಇಷ್ಟೊಂದು ಯೂಸ್ ಮಾಡ್ತಾರೆ, ಯಾಕೆ ತುಂಬಾ ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ, ಸೊ ಇದು ತುಂಬ ನಿಮಗೆ ಅಫೋರ್ಡಬಲ್ ಪ್ರೈಸಸ್ ಸಿಗುತ್ತೆ. ಜಸ್ಟ್ ನಿಮಗೆ 180-150 ರುಪೀಸಲ್ಲೆಲ್ಲ ಸಿಗುತ್ತೆ, ಇನ್ನೂ ಕಡಿಮೆಲೂ ಕೂಡ ಸಿಗ್ಬೋದು. ಸೊ ನಾನು ಇವಾಗ 180 ರುಪೀಸ್ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಇಷ್ಟು ರುಪೀಸಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ 180 ರುಪೀಸ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡೇ ಮಾಡ್ತಾರೆ ಅಲ್ವಾ. ಆ್ಯಂಡ್ ಆಲ್ಸೋ ಇದು ತುಂಬಾ ಬ್ರ್ಯಾಂಡೆಡ್, ಯಾಕೆ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಸೊ ಯಾವುದು ನಿಮಗೆ ಟಿ ವಿಲಿ ಬಂದು ತೋರಿಸ್ಬಿಡ್ತಾರೆ, ಯಾರು ಒಬ್ಬರು ಸೆಲೆಬ್ರಿಟೀಸ್ಗಳು ಯೂಸ್ ಮಾಡಿಬಿಡ್ತಾರೆ. ಸೊ ನೀವು ಅದನ್ನು ಬ್ಲೈಂಡಾಗಿ ನಂಬ್ತೀರಾ. ಸೊ ನಮ್ಮ ಲಿಪ್ಪು ಕೂಡ ಚೆನ್ನಾಗಿ ಕಲರ್ ಬರುತ್ತೆ, ಸೊ ಹೈಡ್ರೇಟ್ ಆಗಿರುತ್ತೆ ಅಂತ ಅಂತೀರಾ. ಬಟ್ ನಿಮಗೆ ಅಡ್ವರ್ಟೈಸ್ ಯಾರು ತೋರಿಸ್ತಾರಲ್ಲ, ಸೊ ಅವರೇ ಇದನ್ನು ಯೂಸ್ ಮಾಡಿರೋದಿಲ್ಲ. ಓಕೆನಾ. ಸೊ ಸ್ವಲ್ಪ ಎಜುಕೇಟೆಡ್ ಆಗಿ ಥಿಂಕ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಸೊ ಈ ಲಿಪ್ ಬಾಮ್ ಬಗ್ಗೆ ಡಾಕ್ಟರ್ ಈ ರೀತಿಯಲ್ಲಿ ನಿಮಗೆ ರಿವ್ಯೂನ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಈಗ ಸೆಕೆಂಡ್ ಲಿಪ್ ಬಾಮ್ ಯಾವುದು ಅಂತ ಹೇಳಿದ್ರೆ ದ ಬಾಡಿ ಶಾಪ್ ಅವರ ಲಿಪ್ ಬಟರ್ ಶಿಯಾ ಬಟರ್ ಅವರ ಈ ಒಂದು ಲಿಪ್ ಬಾಂಬು ಕಾಣಿಸ್ತಿದ್ದಾವಲ್ಲ. ಸೊ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಓಕೆನಾ. ಸೊ ಇಫ್ ಇನ್ ಕೇಸ್ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಈ ಒಂದು ಪ್ರಾಡಕ್ಟ್ ಬಗ್ಗೆ. ಸೊ ಇವಾಗ ಈ ಪ್ರಾಡಕ್ಟ್ ಬಗ್ಗೆ ಬ್ರ್ಯಾಂಡ್ ಅವರು ಯಾವ ರೀತಿ ಡಿಸ್ಕ್ರೈಬ್ ಮಾಡಿ ಯಾವ ರೀತಿ ಫೀಚರ್ಸ್ನ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಫಸ್ಟ್ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ. ಸೊ ನೀವು ಏನಾದರೂ ಈ ಒಂದು ಲಿಪ್ ಬಾಮ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಲಿಪ್ ಕಲರು ತುಂಬಾನೇ ಚೇಂಜಸ್ ಆಗುತ್ತೆ. ಡಾರ್ಕ್ ಇದ್ದಾಗ ನಿಮ್ಮ ಲಿಪ್ ಏನಿದೆ ಪಿಂಕ್ ಲಿಪ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತು ನಿಮ್ಮ ಲಿಪ್ ತುಂಬಾನೇ ನರೀಶ್ ಮಾಡುತ್ತೆ, ಬಿಕಾಸ್ ಅಲ್ಲಿ ಶಿಯಾ ಬಟರ್ ಇದೆ. ಸೊ ಹಾಗಾಗಿ ನಿಮ್ಮ ಲಿಪ್ಸ್ ಕಲರ್ ತುಂಬ ಚೇಂಜ್ ಆಗುತ್ತೆ, ನಿಮ್ಮ ಲಿಪ್ಸ್ ತುಂಬಾನೇ ಸಾಫ್ಟ್ ತುಂಬಾನೇ ಸ್ಮೂತ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಇದ್ರ ನೀವು ಯೂಸ್ ಮಾಡಿದಾಗ ನಿಮಗೆ ಒಂದು ರೀತಿ ಫ್ರೇಗ್ರೆನ್ಸ್ ಬರುತ್ತೆ. ಯಾವುದು ಅಂತ ಹೇಳಿದ್ರೆ ಈ ಅಡಿಕೆದು ಫ್ರೇಗ್ರೆನ್ಸ್ ಇರೋದು ನೋಡಿ, ಪರಿಮಳ ಇರುತ್ತೆ ನೋಡಿ. ಸೊ ಅಡಿಕೆ ನೀವು ಪರಿಮಳದ ಏನು ಸ್ಮೆಲ್ ಇರುತ್ತಲ್ಲ, ಸೊ ಆ ರೀತಿ ಸ್ಮೆಲ್ ಇರುತ್ತೆ. ಆ್ಯಂಡ್ ಅದು ನಿಮಗೆ ತುಂಬಾ ಒಂಥರ ಗುಡ್ ಸ್ಮೆಲ್ ಆಗಿ ನಿಮಗೆ ಸಿಗತ್ತೆ. ಬಿಕಾಸ್ ಕೆಲವರು ಸೆಂಟ್ ಬೇರೆ ಪರ್ಫ್ಯೂಮ್ ಥರ ಸ್ಮೆಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕೆಲವರಿಗೆ ಅಲರ್ಜೀಸ್ ಏನಾರು ಆಗ್ಬೋದು. ಬಟ್ ಇದು ಅಡಿಕೆ ಸ್ಮೆಲ್ ಇದೆ. ಸೊ ಹಾಗಾಗಿ ನಿಮಗೆ ನಿಮ್ಮ ಲಿಪ್ಸ್ ಏನಿದೆಲ್ಲ ಅದು ತುಂಬಾ ಪರಿಮಳ ಆಗಿರುತ್ತೆ. ಆ್ಯಂಡ್ ಆಲ್ಸೋ ತುಂಬಾ ಸಾಫ್ಟ್ ತುಂಬಾ ಸ್ಮೂತ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಲಿಪ್ನ ತುಂಬಾ ಮಾಯಿಶ್ಚರ್ ಆಗಿ ಮಾಡುತ್ತೆ ಅಂತಲೇ ಕೂಡ ಹೇಳಿದ್ದಾರೆ. ಆ್ಯಂಡ್ ತುಂಬಾ ಕಲರ್ ಕೂಡ ಬರುತ್ತೆ, ಅಂದರೆ ತುಂಬಾ ಹೊಳಪು ಬರುತ್ತೆ ಈ ಒಂದು ಲಿಪ್ ಬಾಮ್ ಯೂಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಈ ಬ್ರ್ಯಾಂಡ್ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಓಕೆನಾ. ಈಗ ಈ ಒಂದು ಪ್ರಾಡಕ್ಟ್ ಬಗ್ಗೆ ಡಾಕ್ಟರ್ ಆಕ್ಚುಯಲ್ ಆಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಬಾಡಿ ಶಾಪ್ ಲಿಪ್ ಬಟರ್ ಈ ಶಿಯಾ ನ್ಯಾಚುರಲ್ ಬಟರ್ ಏನಿದೆ ಅಲ್ವಾ, ಸೊ ಈ ಲಿಪ್ ಬಾಮ್ ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇದು ತುಂಬಾನೇ ತಿಕ್ಕಾಗಿರುತ್ತೆ. ಓಕೆನಾ. ಅಂದ್ರೆ ತುಂಬಾ ಲೈಟ್ ವೇಟ್ ಆಗಿರೋದು ಅಥವಾ ಮಿನರಲ್ ಆಗಿರೋದು ಅಥವಾ ಜೆಲ್ ರೂಪದಲ್ಲಿ ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗೋದು, ಸೊ ಆ ರೀತಿಲಿ ನಿಮಗೆ ಫೀಲ್ ಕೊಡೋದಿಲ್ಲ. ತುಂಬಾನೇ ತಿಕ್ಕಾಗಿರುತ್ತೆ, ಏನೋ ಹಚ್ಕೊಂಡಿದೀವಿ, ಸೊ ಏನೋ ಇದೆ ನಮ್ಮ ತುಟಿ ಮೇಲೆ ಅನ್ನೋಷ್ಟು ಫೀಲ್ ಕೊಡುತ್ತಂತೆ. ಅಂಡ್ ಆಲ್ಸೋ ನೀವು ಇದನ್ನ ಹಚ್ಕೊಂಡು ಒಂದ್ ಸ್ವಲ್ಪ ಟೈಮ್ ನಂತರ ಸೊ ನಿಮ್ಮ ಲಿಪ್ಸ್ ಫುಲ್ಲು ಡ್ರೈ ಆಗಿಬಿಡತ್ತಂತೆ. ಓಕೆನಾ. ಸೊ ನಿಮ್ಮ ಲಿಪ್ಸ್ ಏನಾರ ನ್ಯಾಚುರಲ್ ಆಗಿ ಮಾಯ್ಚರ್ ಆಲ್ರೆಡಿ ಇರುತ್ತೆ ಅಲ್ವಾ ನಮ್ಮ ಸ್ಕಿನ್ನಲ್ಲಿ ಅಲ್ವಾ, ಸೊ pH ಎಷ್ಟಿರುತ್ತೆ ಅಲ್ವಾ, ಸೊ ಅದನ್ನ ಡಿಕ್ರೀಸ್ ಮಾಡಿಬಿಟ್ಟು ನಿಮ್ಮ ಲಿಪ್ಸು ಮತ್ತೆ ಅಗೇನ್ ನಿಮ್ಮ ತುಂಬಾನೇ ಡ್ರೈ ಅಲ್ಲ ತುಂಬಾನೇ ಹೈ ಡ್ರೈ ಆಗಿ ಮಾಡತ್ತಂತೆ ಈ ಒಂದು ಲಿಪ್. ಓಕೆನಾ. ಈ ಒಂದು ಲಿಪ್ ಬಾಮ್. ಸೊ ಹಾಗಾಗಿ ಇದನ್ನು ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳಿ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾಕೆ ಈ ಒಂದು ಬ್ರ್ಯಾಂಡ್ ತುಂಬಾನೇ ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ, ಸೊ ಆಸ್ ಯೂಶುವಲ್ ಪ್ರೈಸ್ ಸೊ ಇದು ನಿಮಗೆ ಒಂದು 200 ರೇಂಜಲ್ಲೆಲ್ಲ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಶಿಯಾ ಬಟರ್ ಇದೆ ಆ್ಯಂಡ್ ಬ್ರ್ಯಾಂಡ್ ಕೂಡ ನೋಡ್ಕೊತಾರೆ. ಸೊ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ, ತುಂಬ ಪಾಪ್ಯುಲರ್ ಆಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಸೊ ಇಫ್ ಇನ್ ಕೇಸ್ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಏನಾದ್ರು ಪ್ರಾಬ್ಲಮ್ ಏನಾರು ಆಗಿತ್ತು, ಸೊ ನಿಮ್ಗೆ ಏನಾರು ಈ ರೀತಿ ಹಚ್ಕೊಂಡ ತಕ್ಷಣ ತುಂಬ ಥಿಕ್ನೆಸ್ ಆಗಿ ಏನಾದ್ರು ಇತ್ತು, ಸೊ ಯಾವ ರೀತಿ ನೀವು ಫೀಲ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ಈಗ ಲಾಸ್ಟ್ ಲಿಪ್ ಬಾಮ್ ಯಾವುದು ತುಂಬಾ ಪಾಪ್ಯುಲರ್ ಆಗಿರೋದು ಯಾವುದು ಅಂತ ಹೇಳಿದ್ರೆ ಬಯೋಟಿಕ್ ಅಡ್ವಾನ್ಸ್ಡ್ ಆಯುರ್ವೇದ ಅವರ ಫ್ರೂಟ್ ಬ್ರೈಟ್ನಿಂಗ್ ಲಿಪ್ ಬಾಮ್ ಅಂತ. ಸೊ ಕಾಣಿಸ್ತಿದ್ದಲ್ವ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ವೆರೈಟೀಸ್ ಆಫ್ ನಿಮಗೆ ಫ್ರೇಗ್ರೆನ್ಸ್ ಅಲ್ಲಿ ಇರೋದು ಕೂಡ ಸಿಗುತ್ತೆ ಆ್ಯಂಡ್ ಶೇಡ್ಸ್ ಅಲ್ಲಿ ಇರೋದು ಕೂಡ ಸಿಗುತ್ತೆ. ಓಕೆನಾ. ಆ್ಯಂಡ್ ಈ ಒಂದು ಲಿಪ್ ಬಾಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಬ್ರ್ಯಾಂಡ್ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಫಸ್ಟ್ ನೋಡೋಣ. ಓಕೆನಾ ಫ್ರೆಂಡ್ಸ್, ಈ ಒಂದು ಲಿಪ್ ಬಾಮ್ ಅಲ್ಲಿ 2
ಕಾಂಬಿನೇಷನ್ ಇದೆ ಅಂತ. ಸೊ ಯಾವುದು ಅಂತ ಹೇಳಿದ್ರೆ ಫ್ರೂಟ್ಸು ಮತ್ತು ಎಸೆನ್ಷಿಯಲ್ ಆಯಿಲ್ಸ್. ಸೊ ಈ 2 ಕಾಂಬಿನೇಷನಿಂದ ಈ ಒಂದು ಲಿಪ್ ಬಾಮ್ನ ನಾವು ತಯಾರು ಮಾಡಿದ್ದೀವಿ, ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ನಿಮ್ಮ ಲಿಪ್ ಏನಾದ್ರು ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು, ಅದರಿಂದ ತುಂಬಾ ಡಾರ್ಕ್ ಏನಾದ್ರು ಆಗಿತ್ತು, ಅನ್ಇವನ್ ಆಗಿ ನಿಮ್ಗೆ ಏನಾದ್ರು ಕಾಣಿಸ್ತಿತ್ತು ಅಂದರೆ ಬ್ರೈಟ್ ಏನು ಇಲ್ದಂಗೆ ತುಂಬಾ ಡಲ್ ಆಗಿ ನಿಮ್ಮ ಲಿಪ್ಸು ತುಂಬ ಡಾರ್ಕ್ ಶೇಡಲ್ಲಿ ಏನಾದ್ರು ಕಾಣಿಸ್ತಿತ್ತು ಅಂತ ಹೇಳಿದ್ರೆ, ಸೊ ಈ 2 ಇಂಗ್ರೀಡಿಯೆಂಟ್ ಮೇಯ್ನ್ ಆಗಿರೋದ್ರಿಂದ ನಿಮ್ಮ ಲಿಪ್ ಕಲರ್ ತುಂಬಾ ಚೇಂಜಸ್ ಆಗುತ್ತೆ, ತುಂಬಾ ಹೈಡ್ರೇಟ್ ಆಗುತ್ತೆ, ತುಂಬಾ ಮಾಯಿಶ್ಚರ್ ಆಗುತ್ತೆ ಮತ್ತು ಕಲರ್ ಕೂಡ ಬರುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಮತ್ತು ಅದರಲ್ಲೂ ಕೂಡ ಇದರಲ್ಲಿ ದ್ರಾಕ್ಷಿ ಕೂಡ ಯೂಸ್ ಮಾಡಿದಾರಂತೆ. ಸೊ ಇದು ನಿಮಗೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳೇ ಯೂಸ್ ಮಾಡಿದ್ದೀವಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ವಿಟಮಿನ್ ಇ ಇದೆ ಅಂತೆ ಮತ್ತು ಬಾದಾಮ್ ಇದೆ ಅಂತೆ. ಸೊ ಇದರಿಂದ ನಿಮ್ಮ ಲಿಪ್ಸ್ ಎಲ್ಲ ತುಂಬ ಮಾಯಿಶ್ಚರ್ ಆಗಿ ಇರುತ್ತೆ ಮತ್ತು ತುಂಬಾ ಬ್ರೈಟ್ ಕೂಡ ಆಗುತ್ತೆ. ಮತ್ತು ಸನ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ಅಂತ ಹೇಳಿದರೆ ಅದು ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ಆಗದಿರೋ ರೀತಿ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ತುಂಬಾ ಲೈಟ್ ಅನ್ ಮಾಡುತ್ತೆ ನಿಮ್ಮ ಲಿಪ್ಸ್ ಅಂತ ಹೇಳಿಬಿಟ್ಟು ಈ ಒಂದು ಬ್ರ್ಯಾಂಡ್ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ಇಷ್ಟೆಲ್ಲ ಫೀಚರ್ಸ್ ಇರುತ್ತೆ, ನೀವು ಯೂಸ್ ಮಾಡಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ. ಆ್ಯಂಡ್ ಈಗ ಡಾಕ್ಟರ್ ಈ ಒಂದು ಲಿಪ್ ಬಾಮ್ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಇವ್ರು ಹೇಳಿದ್ರಲ್ವಾ, ನೀವು ಈ ಒಂದು ಲಿಪ್ ಬಾಮ್ ಯೂಸ್ ಮಾಡಿದಾಗ ನಿಮಗೆ ಮಾಯಿಶ್ಚರೈಸೇಷನ್ ಸಿಗುತ್ತೆ ಮತ್ತು ನಿಮ್ಮ ಲಿಪ್ ಕಲರ್ ತುಂಬಾ ಲೈಟ್ ಅನ್ ಆಗುತ್ತೆ ಅಂತ ಹೇಳಿದಾರಲ್ವಾ. ಸೊ ಈ 2 ಕೂಡ ಆಗೋದಿಲ್ಲ. ಓಕೆನಾ. ಸೊ ಇಫ್ ಇನ್ ಕೇಸ್ ನೀವೇನಾದ್ರು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಮಾಯಿಶ್ಚರೈಸೇಷನ್ ಅಂತೂ ಸಿಗೋದೇ ಇಲ್ಲ, ನಿಮ್ಮ ಲಿಪ್ಸ್ ಫುಲ್ಲು ಡ್ರೈ ಆಗುತ್ತೆ. ಓಕೆನಾ. ಆ್ಯಂಡ್ ಆಲ್ಸೋ ಲೈಟ್ ಅನ್ ಕೂಡ ಆಗುತ್ತೆ. ಅಂದರೆ ಈಗ ಪಿಗ್ಮೆಂಟೇಷನ್ ಆಗಿರುತ್ತೆ, ಸೊ ಅದೆಲ್ಲದೂ ಕೂಡ ರೆಡ್ಯೂಸ್ ಮಾಡಿ ನಿಮಗೆ ಪಿಂಕ್ ಲಿಪ್ಸ್ ಕನ್ವರ್ಟ್ ಮಾಡೋದು, ಸೊ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಹೈಡ್ರೇಟ್ ಮಾಡೋದು, ಸೊ ಈ ರೀತಿ ಫೀಚರ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ರಲ್ಲ, ಅದು ಯಾವುದು ಕೂಡ ಇರೋದಿಲ್ಲ. ಓಕೆನಾ. ಸೊ ನಿಮ್ಮ ಲಿಪ್ ಕಲರ್ ಏನು ಡಾರ್ಕ್ ಇತ್ತಲ್ವಾ, ಸೊ ಅದು ಇನ್ನೂ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಯಾಕೆ ಈ ಒಂದು ಬ್ರ್ಯಾಂಡ್ ಈ ಒಂದು ಲಿಪ್ ಬಾಮ್ ತುಂಬಾ ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ, ಆಸ್ ಯೂಶುವಲ್ ಇದು ಕೂಡ ನಿಮಗೆ ಒಂದು 150 ರೂಪಾಯಿ ಸಿಗ್ಬಿಡುತ್ತೆ. ಓಕೆನಾ. ಸೊ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ಇದು ಆಯುರ್ವೇದಿಕ್. ಓಕೆನಾ. ಸೊ ಆಯುರ್ವೇದಿಕ್ ಅಂದ ತಕ್ಷಣ ಜನರು ಎಷ್ಟು ಮೋಟಿವೇಟ್ ಆಗ್ತಾರೆ ಅಂತ ಹೇಳಿದ್ರೆ, ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಸೊ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಸೊ ಆಯುರ್ವೇದಿಕ್ ಅಂತ ಹೇಳ್ಬಿಟ್ಟು ನೀವು ತೊಗೊಂಡ್ಬಿಡ್ತೀರಾ. ಓಕೆನಾ. ಸೊ ಈ ರೀತಿ ಕಾನ್ಸೆಪ್ಟಲ್ಲಿ ರೆಡಿ ಮಾಡಿರ್ತಾರೆ. ಸೊ ಇದನ್ನೆಲ್ಲದೂ ಕೂಡ ನಾನು ಈ 3 ಲಿಪ್ ಬಾಮ್ ಬಗ್ಗೆ ತಿಳಿಸ್ಕೊಟ್ನಲ್ಲ, ಪ್ಯಾಕೇಜಿಂಗಲ್ಲಿ ಬಂದರೆ ಅದ್ರ ಬ್ರ್ಯಾಂಡ್ ಬಗ್ಗೆ ಬರೆದಿರ್ತಾರೆ. ಓಕೆನಾ. ಸೊ ಪ್ಯಾಕೇಜ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಕೇಳೋಕ್ಕೆ ಚೆನ್ನಾಗಿರುತ್ತೆ, ಬಟ್ ನಾವು ಯೂಸ್ ಮಾಡೋದ್ವಿ ಅಂತ ಹೇಳಿದ್ರೆ ನಮಗೆ ಎಫೆಕ್ಟ್ ಅಂತೂ ಆಗುತ್ತೆ. ಸೊ ಅವ್ರು ಹೇಳಿರೋದು ಯಾವುದು ಕೂಡ ನಿಮಗೆ ಸಿಗೋದಿಲ್ಲ, ರಿಸಲ್ಟ್ ಸಿಗೋದಿಲ್ಲ. ಓಕೆನಾ. ಸೊ ಹಾಗಾದರೆ ಯಾವ ರೀತಿ ನಾವು ಲಿಪ್ ಬಾಮ್ಗಳನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಡರ್ಮಟಾಲಜಿ ಟೆಸ್ಟೆಡ್ ಮತ್ತು ಕ್ಲಿನಿಕಲಿ ಪ್ರೂವ್ ಆಗಿರುವಂಥದ್ದು, ಡಾಕ್ಟರ್ಸ್ಗಳು ರೆಫರ್ ಮಾಡುವಂತಹ SPF ಇರುವಂತಹ ನಾವು ಲಿಪ್ ಬಾಮ್ಗಳನ್ನು ಯೂಸ್ ಮಾಡಬೇಕು. ಓಕೆನಾ. ಸಾಕಷ್ಟು ನಿಮಗೆ ಬ್ರ್ಯಾಂಡ್ಸ್ಗಳು ಸಿಗುತ್ತೆ, SPF ಇದೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು, ಬಟ್ ನಿಮಗೆ ಫೇಕ್ ಆಗಿರುತ್ತೆ. ಓಕೆನಾ. ಸೊ ನೀಟಾಗಿ ನೀವು ಅನಲೈಸ್ ಮಾಡಬೇಕು, ನೀಟಾಗಿ ರೆಫರ್ ಮಾಡಬೇಕು. ಸೊ ಅವಾಗ ನಿಮಗೆ ಚೆನ್ನಾಗಿರೋಂಥ ಬ್ರ್ಯಾಂಡ್ಗಳಿರುವಂಥದ್ದು ಮತ್ತು ಕ್ಲಿನಿಕಲಿ ಪ್ರೂವ್ ಆಗಿರೋಂಥ ಲಿಪ್ ಬಾಮ್ಗಳು ಸಿಗುತ್ತೆ. ಓಕೆನಾ. ಸೊ ನಿಮ್ಮ ಲಿಪ್ಸು ಹೈಡ್ರೇಟ್ ಆಗೇ ಇರಬೇಕು, ಡಿಹೈಡ್ರೇಟ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಲಿಪ್ ಬಾಮ್ಗಳನ್ನು ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು, ಸೊ ಆ ಲಿಪ್ ಬಾಮ್ಗಳನ್ನು ತೋರಿಸಿ ಅಂತ ಹೇಳಿದ್ರೆ, ಸೊ ನಾನು ಡಾಕ್ಟರ್ ಹತ್ರ ಕೇಳಿಬಿಟ್ಟು ಯಾವ ಲಿಪ್ ಬಾಮ್ಗಳಿದೆ, ಅದು ಡರ್ಮಟಾಲಜಿ ಟೆಸ್ಟೆಡ್ ಯಾವುದೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಏನಾದ್ರು ಬೇಕು ಆ ವಿಡಿಯೋ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ಲಿಪ್ ಬಾಮ್ ಹಚ್ಚಿದ್ರೆ ಮಾತ್ರ ನಮ್ಮ ತುಟಿ ಹೈಡ್ರೇಟ್ ಆಗಿರೋದಿಲ್ಲ. ಸೊ ಎವ್ರಿ ಡೇ ನೀವು ಚೆನ್ನಾಗಿ ನೀರು ಕುಡಿಬೇಕು. ಓಕೆನಾ. ಅಟ್ಲೀಸ್ಟು 3 to 4 ಲೀಟರ್ ಆದರೂ ನೀವು ನೀರು ಕುಡಿಬೇಕು. ಸೊ ಆವಾಗ ನಿಮ್ಮ ಲಿಪ್ ಕೂಡ ಹೈಡ್ರೇಟ್ ಆಗಿರುತ್ತೆ, ನಿಮ್ಮ ಸ್ಕಿನ್ ಕೂಡ ಹೈಡ್ರೇಟ್ ಆಗಿರುತ್ತೆ. ಸೊ ಅವಾಗ ನಿಮ್ಗೆ ಯಾವುದೇ ರೀತಿ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡೋ ನೆಸೆಸಿಟಿನೇ ಇರೋದಿಲ್ಲ. ಓಕೆನಾ. ಸೊ ನಾವು ನೀರು ಎಷ್ಟು ಕಡಿಮೆ ಕುಡಿತೀವಿ ಅಷ್ಟು ಎಲ್ಲದೂ ಕೂಡ ಡಿಹೈಡ್ರೇಟ್ ಆಗ್ತಾ ಬರುತ್ತೆ ಮತ್ತು ಇವನ್ ನಿಮ್ಮ ಬಾಡಿ ಕೂಡ ಯಾವುದೇ ರೀತಿ ನಿಮಗೆ ಸಪೋರ್ಟ್ ಕೂಡ ಮಾಡೋದಿಲ್ಲ. ಓಕೆನಾ. ಸೊ ಹಾಗಾಗಿ ಎವ್ರಿ ಡೇ ಚೆನ್ನಾಗಿ ನೀರು ಕುಡೀರಿ. ಓಕೆನಾ. ಸೊ ಆವಾಗ ನಿಮಗೆ ಇಂಟರ್ನಲಿ ನಾವು ಕೇರ್ ಮಾಡೋದ್ರಿಂದ ನಮ್ಗೆ ಇನ್ನೂ ಕೂಡ ಬೆನಿಫಿಟ್ ಸಿಗುತ್ತೆ. ಓಕೆನಾ. ಸೊ ನೀವೇನಾದರೂ ಈ 3 ಲಿಪ್ ಬಾಂಬಲ್ಲಿ ಯಾವ್ದಾದ್ರು ಒಂದು ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ರೀತಿ ಫೀಲ್ ಆಗ್ತಿದೆ ಅಂತ ಹೇಳಿ. ಸೊ ಸಾಕಷ್ಟು ಜನರಿಗೆ ನೀವು ರಿವ್ಯೂ ಕೊಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ. ಆ್ಯಂಡ್ ಆಲ್ಸೋ ಯಾರೆಲ್ಲ ಯೂಸ್ ಮಾಡಬೇಕು ಅಂತ ಏನಾರು ಅಂದ್ಕೊಂಡಿದ್ದೀರಾ, ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತು, ಯೂಸ್ ಮಾಡಬೇಕು ಅಂತ ಅನ್ಸುತ್ತೋ ಅಥವಾ ಬೇಡ ಅಂತ ಅನ್ಸುತ್ತೋ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಅದು ನಿಮ್ಮ ವಿಶ್. ಓಕೆನಾ. ಸೊ ಡಾಕ್ಟರ್ ಏನು ಹೇಳಿದ್ದಾರೆ ಸೊ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.